ಸಿಂಧು ರಕ್ಕಸಲೆಂಬುದಾಗಿ ಬಂದಂತಹ ಕಾರ್ಯ
ಬೇಕು. ನನಗದೆಲ್ಲ ಆಗುವುದಿಲ್ಲ. ಏನೆಂದ್ರೆ ನನಗದು ಏಕಾಂಗಿ ಹೋರಾಟ. ಏಕಾಂಗಿ ಆಗಿ ಸ್ವರ್ಗಲೋಕವನ್ನು ಸೇರಿಕೊಳ್ತೇನೆ. ರಾಕ್ಷಸ ವೀರನಾದಂತಹ ಸಿಂಧೂ ರಾಕ್ಷಸ ದೇವಲೋಕದ ಮೇಲೆ ಯುದ್ಧಕ್ಕೆ ಬಂದಿದ್ದ ಅಂತಾರೆ. ವಿಚಾರಿಸಬೇಕು. ನಮ್ಮ ದೇವಲೋಕಕ್ಕೆ ರಾಕ್ಷಸರ ದಾಳಿಯೂ ತಪ್ಪಲಿಲ್ಲವಲ್ಲ. ಬಂದಿದ್ದಾರೆ ಸಿಂಧು ದೈತ್ಯ. ವಿಚಾರಿಸಬೇಕಾಗಿದೆ.
ಸಂಪತ್ತನ್ನು ಬಯಸಿ ಬಂದಿದ್ಯಲ್ಲ, ಒಳ್ಳೆ ಮಾತಿಯಲ್ಲಿ ಹಿಂದೆ ಹೋಗು, ಇಲ್ಲ ಇದನ್ನು ಶಿವ ಸ್ವರ್ಗಲೋಕದ ಸಕಲ ಸಂಪತ್ತು ವಹಿಸಿ ಬಂದಿದ್ಯಾ? ಒಂದ ದಾರಿ ಸಿಕ್ಕದಂತ ಹೋದ ಸಾರಿ, ಇಲ್ಲ ನಿನ್ನ ಹೆಡೆ ಮುರಿತೇನೆ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ಪುರುಷವನ್ನು ಹಿಡಿದುಕೊಂಡು ಬಂದವ ಇಂದ್ರನೇನೋ ಲೇಸಾಯ್ತು ಲೇಸಾಯ್ತು. ಯಾಕೆ ಬಂದವನಾದ ಸಿಂಧು ದೈತ್ಯ ದೇವಲೋಕದ ಪೀಠವನ್ನು ಬಿಟ್ಟುಕೊಂಡು ಸ್ವರ್ಗಲೋಕದ ಪದವಿಯನ್ನು ಪಡೆಯುವುದಕ್ಕೆ ನಾವೆಷ್ಟು ಶ್ರಮವಹಿಸಿದ್ದೇವೆ ಎಂಬುದನ್ನು ನೀವು ತಿಳಿಯಬೇಕಿತ್ತು. 100 ಯಾಗಗಳನ್ನು ಮಾಡುವ ಮೂಲಕ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ 4ರ ಪದವಿಯನ್ನು ಪ್ರಸಾದ ರೂಪವಾಗಿ 3 ಮೂರ್ತಿಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ. ಅದನ್ನು ಕೇಳುವಂತ ಹಕ್ಕು ನಿನಗಿಲ್ಲ, ಕೊಡುವಂತ ಹಕ್ಕು ನಮಗಿಲ್ಲ. ಹಾಗಾಗಿ ಸಾರಿ ಸಾರಿ ಅಂತೇಳಿ ಕೇಳು. ಇಲ್ಲಿಂದ ನಡೆದರೆ ಉಳಿಯುತ್ತೀಯ, ಇಲ್ಲವಾದ್ರೆ ವಜ್ರಾಯುಧ ತಾಯಿಗೆ ಬರುತ್ತೇನೆ.
ಮೋಸವಿತ್ತು. ಅದು ನಿನಗೆ ಬೇಡ ಅಂತ ಆದ್ರೆ ನನಗೇನು ಮಾಡುವುದಕ್ಕಾಗುವುದಿಲ್ಲ. ನಾನು ಕೊಲ್ಲುವುದಿಲ್ಲ. ಮತ್ತೆ ನಿನಗೆ ಸಾವಿರ ನಿನ್ನಿಂದ ಸಾಧ್ಯವಿಲ್ಲ ಹಾಗೆಂದುಕೊಂಡು ನಿನ್ನ ಬೆನ್ನಿಗೆ ಬಾರಿಸುವಾಗ ಪೆಟ್ಟಿನ ನೋವು ತಡೆಯಲಕ್ಕಾಗದೆ ಓಡುತ್ತೇವೆ. ಚಂದವನ್ನೊಮ್ಮೆ ನೋಡಬೇಕು. ಜಾಣನಿಗೆ ಮಾತಿನ ಪೆಟ್ಟು. ನಿನ್ನಂತಹ ಕೋಣನಿಗೆ ಯಾವ ಪೆಟ್ಟು ಗೊತ್ತುಂಟ? ಯಾವುದು? ದೊಣ್ಣೆಯ ಪೆಟ್ಟು. ಯಾರಿಗೆ ಬೀಳ್ತದೆ? ಇಂದ್ರ ಹೋಗಿದ್ದವನು. ಆದ್ರೆ ಇಲ್ಲಿಂದ ನಾನು ಏನು ಮಾಡುದು? ಯಾವತ್ತು ನೋಡಿದ್ದಾನೆ ನೋಡುವುದು. ಅದಕ್ಕಾಗಿ ನನ್ನ ಅಧಿಕಾರ ಮುದ್ರೆಯನ್ನು ಒತ್ತಿ ನನ್ನದಾದ ದಂಡಗಿನ ನಾನು ಸೇರುತ್ತೇನೆ. ಲೋಕವನ್ನು ಗೆದ್ದುಕೊಂಡು ಪುರವನ್ನು ಸೇರಿದ್ದೇ ದೊಡ್ಡ. ಇನ್ನು ಇರುವುದು ಯಾರು? ಮೂರ್ತಿತ್ರಯರು. ಅವರನ್ನು ಹಿಡಿದು ಬಡಿಯಬೇಕೆಂದು ಯೋಚನೆಯನ್ನು ಮಾಡುತ್ತಾ ಇರುವಾಗ ಚಾರಣವನ್ನು ಬಂದು ಹೇಳಿದಂತಹ ನುಡಿ. ಕೈಲಾಸದಲ್ಲಿ ಪರಮೇಶ್ವರಿಗೆ ಮಗನಾಗಿ ಗಜಮುಖ ಎಂದು ಹೋಯ್ತಾನೆ. ಅವನು ಇರುವವರೆಗೆ ಇವರ ಯಾರನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಸಣ್ಣ ಹುಡುಗರಂತೆ. ಹಾಗಾದ್ರೆ ಸಣ್ಣ ಹುಡುಗರಲ್ಲಿ ನಾನು ಹೋಗಿ ಯುದ್ಧ ಮಾಡೋದಕ್ಕಾಗ್ತದ? ಆಗುವುದಿಲ್ಲ. ಆಗ ನನಗೊಬ್ಬಳು ತಂಗಿ ಇದ್ದಾಳೆ. ತಂಗಿ ಅಂದ್ರೆ ಹೇಗೆ ಅಂತ ಎಲ್ಲರಿಗೂ ಆಗಬಹುದು. ಇವ ಗಂಡಕಿ ನಗರದಲ್ಲಿ ಬಿದ್ದವರು. ಇವನಿಗೆ ತಂಗಿ ಹೇಗೆ ಎನ್ನುವುದಾಗಿ ಆ ಬಿದ್ದಂತಹ ಸಂದರ್ಭದಲ್ಲಿ ಪ್ರಾಣೋತ್ಕರ್ಷೆಯಲ್ಲಿದ್ದಂತಹ ಸಂದರ್ಭ ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಟ್ಟು ತಿನ್ನುವುದಕ್ಕೆ ಆಹಾರವನ್ನು ಕೊಟ್ಟು ನನ್ನ ಆರೈಕೆ ಮಾಡಿದವಳು ರಕ್ತಸತುಲದ ಒಬ್ಬಳು ಹೆಣ್ಣು. ಅವಳನ್ನು ತಂಗಿ ಎಂದು ಸ್ವೀಕರಿಸಿದ್ದೇನೆ. ಹೆಸರೇನಮ್ಮ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇಲ್ಲಿ ಆಶ್ರಯವನ್ನು ಕೊಟ್ಟದ್ದು ಮಾತ್ರವಲ್ಲ, ಶತಮಹಿಷಿ ಎಂಬುದಾಗಿ ಕರೆದು ಹೊಡಿದ್ದೇನೆ. ಎಲ್ಲಿ ಶತಮಹಿಷಿ?
ಕರೆಸಿದವ. ಅದರಲ್ಲಿಯೂ ನಮ್ಮ ವೈದಿಗಳಂತಹ ಆ ದೇವತೆಗಳನ್ನು ಬಗ್ಗುವುದೇ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸಿದವ ನೀನು. ಅಣ್ಣ, ಈ ನಟ್ಟು ಋಣದಲ್ಲಿ ತಂಗಿಯಾದಂತಹ ನನ್ನನ್ನು ದೀರ್ಘದನಿಯಿಂದ ಕರೆದವನಿದ್ದೀಯ. ಕರೆಸಿದ ಕಾರಣವೇನು? ಸಮಯಿಸಿ ಇಲ್ಲಿ ನಿಲ್ಲಬಾರ್ದು. ಹೋಗು ಹೋಗು ಹೋಗು. ಇನ್ನು ನನ್ನ ಅಗತ್ಯತೆ ಇಲ್ವಣ್ಣ. ಒಂದು ಕಾಲದಲ್ಲಿ ನಾನು ಬೇಕಿತ್ತು, ಈಗ ನಾನು ಬೇಡಲ್ಲ ನನಗೆ. ಅಣ್ಣ, ನಾನು ಯಾರನ್ನೇ ಹೇಳಲೆ? ಯಾಕೆ ಹೋಗುವುದು ನೀನು? ಮತ್ತೆ ನೀನು ಹೋಗು ಅಂತ ಹೇಳಿದ್ರೆ ನಾನು ಬೇರೆ ವಿಷಯ ಉಂಟದ? ವಿಷಯ ಉಂಟಾ? ಇಲ್ಲಿ ನಿಲ್ಲಬೇಡ ಹೋಗು ಅಂತ ಅಂದ್ರೆ ಎಲ್ಲಿಗೆ ಅಂತ ನೀನು ಕೇಳಬೇಡ. ಅಲ್ಲ, ಎಲ್ಲಿಗೆ ಅಂತ ಕೇಳಬೇಕು. ಎಲ್ಲಿಗೆ? ಕೈಲಾಸಕ್ಕೆ ಹೋಗಬೇಕು. ಕೈಲಾಸಕ್ಕೆ? ಹೌದೌದು. ಯಾಕೆ? ಅಲ್ಲಿ ಪರಮೇಶ್ವರನಿಗೆ ಒಬ್ಬ ಮುದ್ದಾದ ಮಗ ಇದ್ದಾನೆ. ಅದಕ್ಕೆ ಅವನಿಗೆ ನಮ್ಮ ಹಾಗೆ ತಲೆ ಅಲ್ಲ, ಮತ್ತೆ ಆನೆಯ ಮುಖವಂತೆ ಅವನಿಗೆ. ಅದರಲ್ಲಿ ಏನು? ಮಾತ್ರವಲ್ಲ, ಬಹಳ ಬುದ್ಧಿವಂತ ಚತುರವಂತನಂತೆ ಆತ. ಆ, ಮುಂದೆ ಒಂದು ದಿವಸ ನಮಗೆ ಕಂಟಕಪ್ರಾಯನಾಗಲೂಬಹುದು. ಓ, ಸಣ್ಣ ಹುಡುಗರಲ್ಲಿ ಹೋಗಿ ನಾನೇನು ಮಾಡುವುದು? ಅದಕ್ಕಾಗಿ ತಂಗಿಯಾದ ನಿನ್ನನ್ನು ಕರೆದಿದ್ದೇನೆ. ಹೋಗಿ ಅವರನ್ನು ಕೊಂದು ಬರುವುದರ ಬಗ್ಗೆ ಏನು ನಿನ್ನ ಅಭಿಪ್ರಾಯ? ನೀನು ಹೇಳುವಂತಹ ಈ ಕಾರ್ಯ ಇದು ಪೂರೈಸಬೇಕು ಅಂತ ಇದ್ರೆ ಹೆಣ್ಣಾದಂತಹ ನನ್ನಿಂದ ಮಾತ್ರ ಸಾಧ್ಯ. ನನ್ನಿಂದ ಮಾತ್ರ ಸಾಧ್ಯ. ಈ ಆಲೋಚನೆಯನ್ನು ತಿಳಿದೆ ನನ್ನನ್ನು ಸಭೆಗೆ ಕರೆದು ಈ ಮಾತನ್ನು ಹೇಳಿದ್ದೀಯ. ಹೌದು ಅಣ್ಣ, ನೀನು ಹೇಳಿದಂತಹ ಕಾರ್ಯವನ್ನು ಪೂರೈಸುವುದಕ್ಕಾಗಿ ನಾನು ಸಿದ್ಧನಿದ್ದೇನೆ. ಆ ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರದಲ್ಲಿರುವಂತಹ ಮಗುವನ್ನು ಕೊಂದು ಬರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಸಿದ್ಧನಿದ್ಯಲ್ಲ. ಆದ್ರೆ ಆ ಕಾರ್ಯವನ್ನು ಪೂರೈಸಿದ ಮೇಲೆ ನನಗೆ ಏನು ಉಡುಗೊರೆ ಇಲ್ಲವಣ್ಣ? ಪೂರೈಸಿದರೆ ನಿನಗೆ ಉಡುಗೊರೆ ಬೇಕಲ್ಲ? ಹೌದಾ? ತಂಗಿಯಾದ ನಿನಗೆ ಏನಪ್ಪ ಉಡುಗೊರೆ ಕೊಡುವುದು? ನೋಡಿದ್ರೆ ಸುಂದರವಾಗಿ ಸುಮಗಂಧಿ ಚಂದ್ರವಾದಾನೆ. ಅಣ್ಣ, ಇಂತಹ ಚಂದದ ನಾನು ಯಾವತ್ತೂ ಕನ್ನಡಿಯಲ್ಲಿ ನೋಡುದು ನನ್ನ ಮುಖವನ್ನು. ಅಣ್ಣ, ಕನ್ನಡಿಯಿಂದ ಆಚೆ ಈಚೆ ಹೋಗ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಹೌದಲ್ಲ? ನಾನು ಅಷ್ಟು ಸುಂದರ ಇದೆಯಲ್ಲ. ನನ್ನ ತಂಗಿಯ ಸೌಂದರ್ಯಕ್ಕೆ ಸರಿಸಾಟಿ ಯಾರಿದ್ದಾರೆ? ಯಾರು? ಯಾರು ಇಲ್ಲ. ಇಷ್ಟು ಸೌಂದರ್ಯದ ತಂಗಿಗೆ ಹಾ. ಈ ಕೆಲಸವನ್ನು ಮಾಡಿ ಬಂದ ತಕ್ಷಣದಲ್ಲಿ ಹಾ. ನಾನು ನಿನಗೊಂದು ಮದುವೆ ಮಾಡುತ್ತೇನೆ. ಅಣ್ಣ, ನನಗೆ ಮದುವೆಯಾ? ಬೇಡ, ನನಗೆ ನಾಚಿಕೆಯಾಗುತ್ತೆ. ಬೇಕು ಬೇಕು. ನಿನ್ನನ್ನು ಬಿಟ್ಟು ನಾನು ಹೋಗಬೇಡ ಬೇಡ ಅಂತ ಹೇಳುವಾಗಲೇ ಹೇಳ್ತಾನೆ ನಿನ್ನ ಮನಸ್ಸು ಬೇಕು ಎನ್ನುವುದು. ಅಣ್ಣ. ಆದ್ರೆ ಒಂದು ಮಾತು, ಏನು? ಗಂಡು ಹೇಗಿರಬೇಕು? ಹೇಗಿರಬೇಕು? ಚಂದ ಇರಬೇಕು. ನನ್ನಷ್ಟೇ ಸುಂದರವಾದ ಹುಡುಗನ ತಂದು ಮದುವೆ ಮಾಡಿಸ್ತೇನೆ. ನಿನ್ನಷ್ಟೇ ಸುಂದರ, ಮುಖದಲ್ಲಿ ಮುಳ್ಳು ಮುಳ್ಳು ಇರಬಾರ್ದು. ಇದೆಂತದು ಮುಳ್ಳು? ಮತ್ತೆ ಇದರ ವಿಚಾರ ನಿನಗೆ ಗೊತ್ತುಂಟಾ? ಏನು? ಈ ಒಂದೊಂದು ಮುಳ್ಳು ಕೂಡ ನನ್ನ ಪರಾಕ್ರಮದ ಸಂಕೇತವದು. ಹೌದಾ? ಹಾಗಾದ್ರೆ ಅಂತ ಮುಳ್ಳಿರುವ ಗಂಡನ್ನೇ ಅಂತಲೇ ಹುಡುಗನ್ನು ಹೋಗಿ ಮದುವೆ ಮಾಡಿಸ್ತೇನೆ.
ಪಟ್ಟಣಕ್ಕೆ ತೆರಳುತ್ತೇನೆ ಕೈಲಾಸ. ಬಂದದ್ದು ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ. ಗಮನಿಸಿದ್ದಾರೆ ಎನ್ನುವ ಹಾಗೆ. ಯಾಕೆ ನಾನು ಶತಮಹಿಷಿ 1000 ಕೋಣೆಯ ಬರವುಳ್ಳವಳು ನಾನು. ಈ ದೇಹವನ್ನು ನೋಡಿದ್ರೆ ಯಾವ ಮಗುವಾದ್ರೂ ನನ್ನ ಮುಂದೆ ನಿಂತಿದ್ದ ಮಗು ಬಿಡಿ ದೊಡ್ಡವರ ಹೆಸರು ಓಡಿ ಹೋಗ್ತಾರೆ. ಹಾಗಾಗಬಾರ್ದು. ಒಂದು ಉಪಾಯವನ್ನು ಮಾಡಲೇಬೇಕು. ಆ ಉಪಾಯ ಏನು ಗೊತ್ತೇ? ಒಂದು ಪಾಯ ಬಂದು ಮಾಡಬೇಕು ನಾನು ತಿಳಿಯದರೆ ಒಂದು ಪಾಯ ಬಂದು ಯಾರು ತಿಳಿಯಬಾರದು. ನಮ್ಮ ಕಾರ್ಯ ಈಡೇರಬೇಕು. ಅದಕ್ಕೆ ನಾವೊಂದು ಉಪಾಯವನ್ನು ಮಾಡಲೇಬೇಕು. ರಾಕ್ಷಸರಂತಹ ನಾವು ಹೊತ್ತಿಗೆ ಒಂದೊಂದು ರೂಪವನ್ನು ಧರಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಎಂತೆಂಥ ರೂಪ ಅಲ್ಲ. ಆ ಹರಣ ಸತಿಯಾದಂತಹ ಆ ಪಾರ್ವತಿ ನನ್ನನ್ನು ನೋಡಬೇಕು. ನೋಡಿದಾಗ ಓ ಇವಳು ನಮ್ಮವಳೆ, ನಮ್ಮ ದೇವಲೋಕದಲ್ಲಿ ಇರುವವಳೆ ಹೀಗೆಂದು ಮನಸ್ಸಿನಲ್ಲಿ ಸಂಕಲ್ಪ ಹುಟ್ಟಿದ್ದಾದ್ರೆ ನನ್ನ ಕಾರ್ಯ ಇದೆ ಅಂತದೆ ಹೇಗೆ? ಆ ಮಗುವನ್ನು ನಾನು ಸುಲಭದಲ್ಲಿ ಪಡೆಯುವುದಕ್ಕೆ ಸಾಧ್ಯ ಉಂಟು. ಅಮ್ಮ, ಆ ಮಗುವನ್ನು ನನ್ನ ಕೈಗೆ ಕೊಡಿ ಎಂದು ಹಾಗೆ ಕೇಳಬಹುದು. ಹಾಗಾದ್ರೆ ಯಾವ ಯಾವ ರೂಪ ಅಲ್ಲ. ಆ ದೇವೇಂದ್ರನ ಅರಸಿ ಸಚಿ ಅವಳ ಹಾಗೆ ವಯ್ಯಾರ ಮಾಡಿಕೊಂಡು ಆ ಹರದ ಸತಿಯ ಮುಂದೆ ಕಾಣಿಸಿಕೊಳ್ತೇನೆ. ತಡ ಮಾಡುವುದಲ್ಲ, ಹೋಗ್ತೇನೆ. ಬಂದಳು ದಾನವಿ ಮಾಯಲು ಚಂದದ ಸುಂದರ ದೇಶದಲ್ಲಿ ಚಂದವೇ ಸುಂದರೇ ಸುಂದರೇ
ಜೀ ನೋಡಿ ಅಂತೆ ಎಂಥ ಅಭಿಮಾನಿ ವರ್ಗ ನನಗೆ. ನಾನು ಬರ್ತೇನೆ ಎಂಬ ನಿರೀಕ್ಷೆಯಲ್ಲಿಯೇ ಇಷ್ಟು ಜನ ಉಳಿದದ್ದು. ಹೋಗುವವರೆಲ್ಲ ಹೋಗಿ ಆಗಿದೆ. ಇಷ್ಟಾದ್ರೂ ನನ್ನನ್ನು ನೋಡುವುದಕ್ಕೆ ಉಳಿದಿದ್ದಾರಲ್ಲ, ಅದುವೇ ಸಂತೋಷ. ನಾನು ಇಷ್ಟು ಇರ್ತಾರಂತ ನಿರೀಕ್ಷೆ ಇರಲಿಲ್ಲ. ಹೇಗಾಗಿದೆ ವೇಷ, ಹೇಗಾಗಿದೆ ನಿಮ್ಮ ಮೇಳಕ್ಕೆ ಆಗುವುದ? ನೀವೊಮ್ಮೆ ಸುಮ್ಮನೆ ಇಷ್ಟು ಮಾಡ್ಬೇಕಿದ್ರೆ ಎಷ್ಟು ಕಷ್ಟಪಟ್ಟಿದ್ರೆ ನನಗೆ ಗೊತ್ತಾಗುವುದು. ಇನ್ನೊಬ್ಬರ ಸಹಾಯವನ್ನು ಮಾಡ್ಕೊಂಡು ನಾನು ಬಂದದ್ದು. ಸಜ್ಜೆಯಂತೆ ರೂಪವನ್ನು ಧರಿಸಿ ಬಂದಿದ್ದೇನೆ. ನನ್ನ ಉದ್ದೇಶವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಕೈಲಾಸಕ್ಕೆ ಹೋಗಬೇಕು. ಒಬ್ಬ ಸಣ್ಣ ಹುಡುಗ ಇದ್ದಾನೆ, ವಿನಾಯಕ. ಹೇಗಾದರೂ ಮಾಡಿ ಆತನನ್ನು ಒದಿಸಬೇಕು ಎಂಬ ಉದ್ದೇಶವೇ ನನ್ನದು. ಆತ ಹೀಗೆ ಆತನ ಪರಾಕ್ರಮವಾದ ಶಕ್ತಿಯನ್ನು ತೋರಿಸ್ತಾ ಇದ್ರೆ ನಮ್ಮ ಕುಲ ಏಳಿಗೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಡ ಮಾಡುವುದಲ್ಲ, ಮಾತಾಡ್ತಾ ಇಲ್ಲಿ ಇದ್ರೆ ನನ್ನ ಕೆಲಸ ಆಗುವುದಿಲ್ಲ, ನನ್ನ ಉದ್ದೇಶ ಈಡೇರಬೇಕಲ್ಲ. ಹಾಗಾಗಿ ನೇರವಾಗಿ ಕೈಲಾಸಕ್ಕೆ ತೆರಳುತ್ತೇನೆ. ಏನಿತ್ತ
ಇದೆಯಾ? ಇನ್ನು ಬೇಕೆ? ನಮಸ್ಕಾರವಾ? ಹೌದಮ್ಮ. ಚಮತ್ಕಾರವೇ? ಇಲ್ಲ. ಇಲ್ಲ ತಾನೆ. ನಿಮ್ಮನ್ನು ಕಾಣುವಾಗ ನಮಸ್ಕರಿಸಬೇಕು ಅನಿಸಿತು ತಾಯಿ. ನಿನ್ನನ್ನು ನೋಡುವಾಗ ಒಂದು ನೆನಪಾಗುವುದು ನನಗೆ. ಏನು? ಎಷ್ಟು ದಿವಸವಾಯ್ತೇನೆ ನಿನ್ನನ್ನು ನೋಡದೆ. ಆಗ ಶಚಿ ತಾನೆ ನೀನು? ಹೌದಮ್ಮ ಶಚಿ, ನಾನು ಶಚಿ. ಹೌದು. ಏನ್ ನಾಲಿಗೆ ತಡವರಿಸ? ಇಲ್ಲ ತಲ್ಲ ಶಚಿ ಹೌದಮ್ಮ ನಾನು. ನನ್ನ ಆ, ಯಾವತ್ತು ಪೂಜೆಗೆ ಬೇಕಾಗಿ ಹೌದು. ಬಳಿಗೆ ಬಂದು ನನ್ನನ್ನು ಅರ್ಚಿಸಿ ಹೋಗುವಳು ನೀನು. ಹೌದು ತಾಯಿ. ಎಷ್ಟು ದಿವಸವಾಯ್ತೇನೆ ಬಾರದಿಲ್ಲಿ. ಯಾವುದಕ್ಕೂ ಸಮಯ ಸಂದರ್ಭ ಒದಗಿ ಬರ್ಬೇಕಲ್ವ ತಾಯಿ? ಹೌದು. ಎಲ್ಲರೂ ಸುಖವಾಗಿದ್ದಾರೆ ತಾನೆ? ಎಲ್ಲರೂ ಸುಖವಾಗಿದ್ದಾರೆ. ಮೇಲಿಂದ ಇಳಿದು ಬಂದದ್ದು ತಾನೆ ನೀನು? ಹೌದಮ್ಮ. ಏನ್ ನಾಲಿಗೆ? ಅಲ್ಲ ಹೌದು ತಾಯಿ. ಹೌದು ತಾನೆ. ಅಲ್ಲ ನೀವು ಈ ರೀತಿಯಾಗಿ ಪ್ರಶ್ನೆ ಕೇಳುವಾಗ ನಾಳೆಗೆ ತಡವರಿಸುವುದೇ? ಇಷ್ಟು ದಿನ ಏನು ಬಾರದೆ ಇರುವುದಕ್ಕೆ ಕಾರಣ ಆ, ಇಂದು ಯಾಕೆ ಬಂದೆ ಎಲ್ಲವನ್ನು ಹೇಳುವೇ ನನ್ನಲ್ಲಿ. ನಾನು ಬಂದ ಕಾರಣವನ್ನು ಹೇಳ್ಬೇಕೆ ತಾಯಿ? ನಿಜ. ಅಮ್ಮ ಮುತ್ತಿನ ಪುಟಾಣಿದ ಮುತ್ತನ್ನು ಕೊಡದೆ ಮುತ್ತಿನ ಹೊಂದಿಸಿಕೊಳ್ತಾ ಇದ್ದೇನೆ. ಭಕ್ತಿ ನಿಮ್ಮ ಮೇಲೆ. ಹೌದೇ ಅಮ್ಮ? ನಾನು ಶಚಿ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಲ್ಲ, ಅಷ್ಟಿದ್ರೆ ಸಾಕು ನನಗೆ. ಅದಕ್ಕೆ ನನಗೆ ಪರಿಚಯವೇ ಸಿಕ್ಕುದಿಲ್ಲ. ನನಗೆ ಹಾಗಲ್ಲ. ಎಷ್ಟು ಬಾರಿ ನೋಡಿದ್ರು ಕೂಡ ಹೇಳಿದಾಗ ನೀವು ಯಾರು ಅಂತ ಕೇಳುವುದು. ನಾವು ಒಮ್ಮೆ ನೋಡಿದ್ರೆ ಪರಿಚಯ ಇಟ್ಟುಕೊಳ್ಳುವುದು. ನಿಮಗೂ ನನ್ನ ಪರಿಚಯ ಸಿಕ್ಕಿದೆ. ನಾನು ಶಚಿ ಅದು ಅಲ್ಲಿ ನಿಮಗೆ ಗೊತ್ತುಂಟಲ್ಲ. ನಿಮ್ಮ ಸ್ವಭಾವ ನನಗೆ ಬಹಳ ಸಂತೋಷವಾಯಿತು. ನೀವು ಪರಿಚಯ ಇಟ್ಟುಕೊಂಡಿದ್ದೀರಿ. ಈಗ ನಿಮ್ಮ ಮಗುವ ಇದು ಅಂದ್ರೆ ಅಲ್ಲ ಇದು ಪ್ರಾಣಿಯ ಇವ ನನ್ನ ಮಗ. ಮಗ ಪುಟಾಣಿ. ಏನಂದ್ರೆ ಪುಟಾಣಿ ಸರಿ ಹೇಳು. ಪಟಾಣಿ ಅಲ್ಲ ಅದೇ ಪುಟಾಣಿ. ಪುಟಾಣಿ ಕಂದ ನೋಡುವಾಗ ನನಗೆ ಬಹಳ ಒಂದು ಚಂದ ಕಾಣ್ತಾ ಉಂಟು ಇದನ್ನು ನೋಡುವಾಗ. ಮಕ್ಕಳ
ಮುದ್ದಾದ ಮುಖ. ಅಮ್ಮ, ನಾನು ಉದ್ದೇಶವನ್ನು ಇರಿಸಿಕೊಂಡಿದ್ದೇನೆ. ಈ ಪುಟಾಣಿ ಮಗುವಿನ ಬಾಯಿಗೆ ಕೊಡಬೇಕು ಅಂತ. ಆಯ್ತು, ತಿಂಡಿ ತಿನಿಸು ಬಾಯಿಗೆ. ಈಗ ಎರಡನೇ ಮಕ್ಕಳಿಗೆ ನಾವೆಲ್ಲ ಬಾಯಿಗೆ ಕೊಡುದಲ್ವೇ, ಹಾಗೆ ಈ ಮಗುವಿಗೆ ಬಾಯಿಗೆ ತುತ್ತನ್ನು ಇರಬೇಕು. ಆ ಬಳಿಕ ಪಾಯಸ ಕೊಡ್ಬೇಕು, ಉಂಡೆ ಕೊಡ್ಬೇಕು, ಚಕ್ಕುಳಿ ಕೊಡ್ಬೇಕು, ಆ ಬಳಿಕ ಹೋಳಿಗೆ ಕೊಡ್ಬೇಕು ಎಂಬುದಾಗಿ ನಾನು ಒಂದು ಆಸೆ. ನನ್ನ ಆಸೆಗೆ ನೀವು ತಣ್ಣೀರು ಎರಚಬಾರದು ಅಮ್ಮ, ಕೈ ಮುಗಿಬೇಕು. ನನ್ನ ಒಂದು ಆಸೆಯನ್ನು ನಾವು ಈಡೇರಿಸಿ ಕೊಡ್ತೀರಾ ತಾಯಿ? ಇಷ್ಟದವರೆಗೆ ನಾನೇ ಉಳಿಸಿದವಳು. ಅವಳೇನೋ ಕೊಡಬೇಕು ಅಂತ ಉಂಟಂತೆ ಅವಳಿಗೆ. ನೀ ಅಮ್ಮ ಬೇಕಾ ಅವಳು ಬೇಕಾ? ಅಮ್ಮ ಬೇಕು. ನಾನು ಬೇಡ ಮಗ. ಅದೇ ಕ್ಷಣ ಯಾರು ಬೇಕು ಮಗ? ಅಮ್ಮ ಬೇಕೆ? ಆ ಮಗು ಯಾರು ಬೇಕು ಸತ್ಯ ಹೇಳು. ನೀನು ಉಂಡೆ ತಿನ್ನುತ್ತೀಯ ಮಗನೇ? ನಾನು ಉಂಡೆ ಕೊಡ್ತೇನಮ್ಮ. ಅಮ್ಮ ಮಾಡಿದ ಕಜ್ಜಾಯ ಬೇಡ ನಿನಗೆ? ನಾನು ಮಾಡಿದ ಕಜ್ಜಾಯ ಉಂಟು, ನನ್ನ ಬೇರೆಯೇ ಉಂಟು ಮಗನೇ. ನಾನು ಅದನ್ನು ಕೊಡ್ತೇನೆ. ಹೋಳಿಗೆ ಉಂಟು, ಹೋಳಿಗೆ ಎಲ್ಲ ಕೊಡ್ತೇನೆ ಮಗ. ನೀನೇ ತಯಾರಿಸಿದ್ದ? ಹೌದಮ್ಮ, ನನ್ನ ಕೈ ರುಚಿ ನೋಡ್ಬೇಕು ಈ ಹುಡುಗ. ಒಂದು ಅವಕಾಶ. ಏನು ಮಗನೇ, ಇದ್ದವರೆಲ್ಲ ಕರೀತಾರೆ ಅಂತ ಹೋಗುದಾ? ಇರ್ಲೇಬೇಡ, ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ. ನಿನ್ನ ಮನಸ್ಸಿಗೆ ಅಂತಲ್ಲ. ಪಾಪ, ಎಷ್ಟೊಂದು ಪ್ರೀತಿಯನ್ನಿರಿಸಿ ನಂಬಿಕೆಯನ್ನಿರಿಸಿ ಬಂದವಳು ನೀನು. ನನಗೆ ಮಕ್ಕಳು ಅಂತ ಹೇಳಿದ್ರೆ ಬಹಳ ಪ್ರೀತಿ. ಅದು ಗೊತ್ತು ತಾನೆ ನನಗೆ. ಈಗ ನಾನು ಕಳುಹಿಸಿದೆ ಅಂತಾದ್ರೆ ಎಷ್ಟೊಂದು ನೊಂದುಕೊಳ್ಳುತ್ತೀಯೋ ಏನೋ ನೀನು. ಹೆಣ್ಣು ಹೆಣ್ಣು ಕರುಳು ನೀವು ಅರ್ಥ ಮಾಡಿಕೊಳ್ಬೇಕು. ಗೊತ್ತು ನನಗೆ. ಹಾಗಾಗಿ ಅದು ಗೊತ್ತು. ಏನು ಏನು ಒಂದು ಮಾತಾಡಬೇಕು ನನಗೆ. ಹಾಗೆ ಮಾತಾಡಿ. ಅವಳ ಜೊತೆ ನೀನು ಹೋಗ್ಬೇಕಂತೆ. ಅವಳೇನು ನೀನು ತಿನ್ನುವುದಕ್ಕೆ ಕೊಡ್ತಾಳಂತೆ. ಸ್ವಲ್ಪ ಹೊತ್ತು ನೀನು ಸುಮ್ಮನೆ ಮಗುವಿನ ಹಾಗೆ ನಟನೆ ಮಾಡಬೇಕು. ಮತ್ತೇನು ಅಂತ ನಿಮಗೆ ಅರ್ಥ ಆಗ ಖಂಡಿತ ಕಣ್ಣೀರು ಕಣ್ಣೀರು ನೀವು ಮಾತಾಡಿ ಹೊತ್ತು ಕಳಿತೀರಿ. ಇಲ್ಲ, ನನ್ನ ಆಸೆ ಎಲ್ಲಿಂದ ಮಾತಾಡುದು? ಬಾಯಲ್ಲಿ ಮಾತಾಡು. ಹೇಳು. ಗುಬೆಯ ಒಳಗಿಂದ ಕೇಳ್ತದೆ. ಹಾಗೆ ಅದು ನೀನು ಕೇಳು, ಕಿವಿ ಸರಿ ಇಲ್ಲ. ಅಲ್ಲಿ ಗಾಳಿ ಹೋಗುದ ಉಂಡಿಲ್ಲ, ಗಜಮುಖ. ನನ್ನನ್ನು ಕಾಣಿಸಕ ಮಗನೇ ಹೀಗೆ. ಬಹಳ ಚಂದದಿದ್ದೀರಾ. ಅದೇ ಬಾಗಿಲೊಳಗಿಂದ ಮಾತಾಡಿದ ಕೇಳು. ಅದು ಹಾಗೆ ಮಾತಾಡುದವ. ಸ್ವರವೇ ಸ್ವರ ಹಾಗಲ್ಲ. ಅಲ್ಲ. ನೀನ್ ಅಲ್ಲಿಂದ ಇಲ್ಲಿವರೆಗೆ ಬರುವಾಗ ಏನು ನಿನ್ನ ಕಿವಿಗಳಿಗೆ ಆಗ ಹೌದು ಇರ್ಬೋದು. ಹೇಗೆ ಕರ್ಕೊಂಡು ಪಾಪ ಸಣ್ಣ ಮಗವ ಮಗು ಇದು ಮಗು ನೋಡುದಕ್ಕೆ ಬೇಕು, ನೋಡುವುದಕ್ಕೆ ಮಾತ್ರ ಬೇಕು. ಎತ್ತಿಕೊಂಡು ಹೋಗ್ಬೇಕು. ಆದ್ರಿಂದ ನನಗೊಮ್ಮೆ ನೋಡ್ಬೇಕು. ನೀನು ಎತ್ತಿಕೊಳ್ಬೇಕು. ಸೊಂಟ ಗಟ್ಟಿ ಇಲ್ಲ. ಆರೋಗ್ಯವಾಗಿದ್ದೇನೆ ಮಗ. ಮಗನೇ, ನೆನಪಿಗೆ ತಾನೆ ಎಂತದು ತಿಂತಿ ಮಗ ನೀನು? ಆಯಾಸ ಸೊಂಟ ಮುರಿಯಿತು. ಎಲ್ಲಿ ನಾದಲ್ವ ಎತ್ತಿಕೊಂಡು ಮಾತಾಡ್ತೀನಿ ಈಗ ಮಗ. ಬಹಳ ಮಾಡ್ತೀನಿ. ಹೌದು, ಆಟದ ಮೈದಾನ ಇದು. ಇಲ್ಲ, ನಾವು ಇಬ್ಬರೇ ಆಡ್ಬೇಕಾಗಿಲ್ಲಿ. ಯಾವ ನಿನಗೆ ಯಾವ ಆಟ ಇಷ್ಟ? ಚೆಂಡು. ನಾನು ಚೆಂಡು ಬಿಟ್ಟು ಬಂದಿದ್ದೇನೆ ಮಗ. ಹೌದು. ಕೋಲು. ಯಾರು ಕೋಲು ಕೊಡುದು? ಎಲ್ಲಿ ಉಂಟು?
ಬರುವಾಗಲೇ ವ್ಯವಸ್ಥೆಯಲ್ಲಿ ಬರ್ತಿದ್ರೆ ಆಗ್ತಿತ್ತು. ನೀವು ಬರುವಾಗ ಹೇಳಿದ್ದೇನೆ ತಿನ್ನುವುದಕ್ಕೆ ಕೊಡ್ತೇನೆ ಬಾ ನನ್ನ ಜೊತೆ. ಹೌದು. ಇಲ್ಲಿ ಆಟ ಆಡುವುದಕ್ಕೆ ವಸ್ತು ಇಲ್ಲ. ಆ, ತಿನ್ನುವುದಕ್ಕಾದ್ರೆ ಏನಾದ್ರು ಉಂಟಾ? ಆ, ಅದು ನಿನ್ನ ಬಾಯಿಂದ ಬರ್ಬೇಕು ಅಂತ ಕಾಯ್ತಾ ಇದ್ದದು. ಹಾಸಿಗೆ ಆಗ್ತದ ಮಗ, ನಿನಗೆ ವ್ಯವಸ್ಥೆ ಮಾಡುವ, ನಿನಗೆ ತಿನ್ನುವುದಕ್ಕೆ ಕೊಡುವ. ಇಲ್ಲಿ ಬಾಬಾನ ಹಾಗೆ ಹೆಣ್ಣಿಗೆಲ್ಲ ಉಂಟಾಗುವ ಎಲ್ಲ ಉಂಟು. ಇಲ್ಲ ಬೇಡ ಬೇಡ, ನಿನಗೆ ಬೇಕಾದನ್ನೇ ನಾನು ತಯಾರು ಮಾಡಿಸಿದ್ದೇನೆ. ಎಲ್ಲಿ ಕೂತ್ಕೊಳ್ತಿ? ಹೇಗೆ ಮಗ? ಇಲ್ಲಿ ಕೂತಾಯ್ತಾ? ಇಲ್ಲೇ ಕೂತ್ರ ತರ್ತೇನೆ, ಎಲ್ಲ ವ್ಯವಸ್ಥೆ ಮಾಡಿ ತರ್ತೇನೆ ಆಯ್ತಾ? ಬೇಗ ನಿಲ್ಲ. ಬಾಲಕನ ಮುಗಿಸುತ್ತಾನ ಬಾಲಕನ ಮುಗಿಸುತ್ತಾನ ಬಲವೀರ್ಯರು ತೋರುತ್ತವೆ. ಸತ್ಯ ಮಗ, ಎಲ್ಲಿ ಮಗ ಬಾಯಿಯಲ್ಲಿ ನೋಡ, ಎಲ್ಲಿ ಮಗ ತಿನ್ನೋದು ನೋಡಿದ್ರೆ ಮತ್ತೆ ನಾನೇ ಕೊಡ್ತೇನೆ. ಓ ಇಲ್ಲಿ ನಾನು ಇಲ್ಲಿಗೆ ತುರುಕು ಅಂತ ತಿಳ್ಕೊಂಡೆ. ಈಗ ಬಾಯಿತಾರೆ ವಿಧ ವಿಧ ತಿನಿಸುಗಳು ನೀಡುತ್ತಾರೆ. ಈಗ ಎಲ್ಲ ತೂತಾಗಿದೆ. ವಿಧ ವಿಧ ತಿನಿಸುಗಳು ನೀಡುತ್ತಾರೆ. ಶೆಕ್ಕುಲಿ ಮಗ, ನಿನ್ನ ಮಗ ಈಗ ಮಗ ತಿನ್ನು ತಿನ್ನು ತಿನ್ನು. ತಿನ್ನು ಮಗ ತಿನ್ನು, ತಿನ್ನು ಮಗ ತಿನ್ನು. ಆ, ಆ, ಮಾತಾಡು. ಆ ಗಂಟ್ಲಲ್ಲಿ ಉಂಟಾ? ಎಕ್ಕ ಮಗ ಬಾಳೆಹಣ್ಣು ಅದು ಅಲ್ಲಿ ಇರಿಸಿದ್ದು ಅಲ್ಲಿ ಉಂಟು ಮಗ. ಹಾಗಿದ್ರೆ ನಾವು ಅಲ್ಲಿಗೆ ಹೋಗುವ. ಈಗ ಮಗ ಬಾಳೆಹಣ್ಣಲ್ವಾ? ನಿನಗೆ ಬಾಳೆಹಣ್ಣು ನಾನು ಹೇಳ್ಕೊಡು. ಬಾಳೆಹಣ್ಣು ತಿಳಿದ್ರೆ ಬಾಳೆಹಣ್ಣು ಬಾಬಾ. ನೀನೇನು 1000 ಮಂದಿಗೆ ಹೆಂಡತಿ ಹೇಗೆ? ಹೆಣ್ಣಿಗೆ
ಬೇಕಾದಂತಹ ಯೋಗ್ಯತೆ. ಹೆಣ್ಣಾವುದ ನೀನು? ಹಾ ಹೆಣ್ಣು ಮಕ್ಕಳನ್ನು ಕೊಲ್ಲುವುದ? ಹಾ ಮಕ್ಕಳಿಗೆ ಉಣಿಸಿಕೊಡಬೇಕು, ಮಕ್ಕಳಿಗೆ ಹಾಲು ಕೊಡಬೇಕು, ಮಕ್ಕಳನ್ನು ಆಟ ಆಡಿಸಬೇಕು. ಹೆಣ್ಣಿನ ಯಾವ ಗುಣಧರ್ಮವೂ ನಿನಗಿಲ್ಲ. ಇಲ್ವೇ ಇಲ್ಲ. ಎದೆಯಲ್ಲಿ ಬಂಡೆ ಬೆಳೆದಿದೆ, ಮಾತೃತ್ವ ಉಂಟು ನಿನಗೆ. ನಿಜವಾಗಿ ನೀನು ಹೆಣ್ಣಾವುದು ಅಂತಾದ್ರೆ ದೇವರ ಮಗನನ್ನು ಪ್ರೀತಿ ಮಾಡುವುದು, ಮುತ್ತಿಸುವುದು, ಅವನನ್ನು ಕೊಲ್ಲಿಕ್ಕೆ ಬರುವುದು ನೀನು. ಹೌದು. ಹಾಗಾದ್ರೆ ನಿನಗೆ ಮದುವೆ ಆಗ್ಲಿಲ್ಲ ಯಾಕೆ? ಮದುವೆ ಆಗಿ ಮಕ್ಕಳನ್ನು ಪಡೆಯುತ್ತಿದ್ದೆ, ನಿನ್ನ ಮಕ್ಕಳನ್ನೇ ನೀನು ತಿಂತಿದ್ದಿ. ಹಾಗಾದ ಕಾರಣ ನಿನಗೆ ದೇವರು ಮಕ್ಕಳನ್ನು ಕೊಟ್ಟಿಲ್ಲ. ಹೌದಾ? ಬೀಸುವ ಗಾಳಿ ಹೆಣ್ಣು, ಉರಿಯುವ ಬೆಂಕಿ ಹೆಣ್ಣು, ಹರಿಯುವ ನೀರು ಹೆಣ್ಣು. ನಿನಗೆ ಹೆಣ್ಣಿನ ಯೋಗ್ಯತೆ ಗೊತ್ತುಂಟ ನಿನಗೆ? ಹೌದಾ? ಈ ಹೆಣ್ಣು ವೇಷವನ್ನು ಮಣ್ಣು ಮುಕ್ತಿಸಲಿಲ್ಲ. ನಾನು ಗಜಮುಖ ಶತವೈಸಿ ಹೌದು, ದುರಧೀರ ಹೌದು. ಹೆಣ್ಣಿನ ಕುರಿತಾಗಿ ನಿನ್ನಿಂದ ನಾನು ತಿಳಿದುಕೊಳ್ಬೇಕಾದಿಲ್ಲ. ನಾನು ರಕ್ಕಸಿ. ನೀನು ರಕ್ಕಸಿದ್ದು ಗೊತ್ತಿಲ್ಲ. ದೂರ ತೀರ ಆದ್ರೆ ನೀನು ವೇಷ ಮಾಡಿ ಬರ್ತೀಯಾ? ಏನು ನೀನು ಹೆಣ್ಣು ವೇಷ ಮಾಡಿ ಬರ್ತೀಯಾ? ಬರುವುದಕ್ಕೆ ಕಾರಣ ನೀನು ದುರಧೀರ ಹೌದು ನಮ್ಮ ಕಾರ್ಯ ಈಡೇರಬೇಕು. ದುರಧೀರ ಹೌದು ಅಂತಾದ್ರೆ ಯುದ್ಧಕ್ಕೆ ನಿಲ್ಲಬೇಡ ನೀನು. ನೀನು ರೂಪ ಮರೆಸಿ ಲೋಕದಲ್ಲಿರುವ ತಾಯಂದಿರ ಮಾನವನ್ನು ಕಳೆದು ಹೌದಾ? ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಸುಂದರಿಯಾಗಿ ಹೋಗದಾಗೆ ಮಾಡಿದೆಯಲ್ಲ ನೀನು. ನೀನು ಹೆಣ್ಣು ಮಕ್ಕಳನ್ನು ನಂಬುದಾಗೆ. ನಿನಗೆ 4 ಮಾರ್ಗದ ಮಧ್ಯೆ ಹೆಣ್ಣು ಮಕ್ಕಳಿಗೆ ಕಲ್ಲೊಡೆದು ಕೊಂದರು. ಇದು ರಕ್ಕಸರ ಧರ್ಮವನ್ನೇ ಬಿಟ್ಟುಕೋ ಬಾಲಕ. ರಕ್ಕಸರಿಗೂ ಧರ್ಮ ಅಂತ ಉಂಟಾ? ಇದು ನಮ್ಮ ಧರ್ಮ, ಇದನ್ನು ಬಿಟ್ಟು ಕೊಡುವುದಿಲ್ಲ. ಅದು ನಮಗೆ ಅಧರ್ಮ. ನೀವು ವಿರೋಧಿಸ್ತೀರಲ್ಲ, ಅದಕ್ಕೆ ನಾವು ಬರುವುದು ಈಗ ವಿರೋಧಿಸುವುದಕ್ಕೆ. ನಮ್ಮಲ್ಲಿ ಭಾಷಾ ಮತ್ತು ಅಂಕುಶ ಉಂಟು. ಹೌದಾ? ಒಂದು ಕಿವಿಗೆ ತುರುಕುವುದಕ್ಕಿರುವುದು, ಒಂದು ಸೊಂಟಕ್ಕೆ ಹಾಕಿ ಹಿಡಿಲಿಕ್ಕಿರುವುದು. ಅಂಕುಶ ನಿನಗೂ ಆಗ್ತದೆ. ಹೌದಾ? ಹೌದು ಬಾಲಕ. ಸೂಕ್ಷ್ಮವಾಗಿರ್ಬೇಕು. ಕಿವಿ ದೊಡ್ಡದು ಯಾಕೆಂದ್ರೆ ಭಕ್ತರ ಅಹವಾಲು ಕೇಳಬೇಕು. ಮೂಗು ಉದ್ದ ಯಾಕೆಂದ್ರೆ ಗಂಧವನ್ನು ಗ್ರಹಿಸಬೇಕು. ಹೀಗೆ ಹೌದಾ? ಬ್ರಹ್ಮಾಂಡೋ